ಹಾಯ್, ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಅಲ್ಗೂರಿಂದ ಬರ್ತಾ ಇದ್ದೀನಿ. ನಾನೊಂದು ಮಗು ಎತ್ಕೊಂಡು ಕಲಿಬೇಕು ಅಂದ್ರೆ ತುಂಬಾ ಕಷ್ಟ ಇತ್ತು. 2 ಡೇಸ್ ವರ್ಕ್ಗೆ ಇಲ್ಲಿ ಬಂದು ಕಲ್ತಿದ್ದೀನಿ. ಆದ್ರೆ ತುಂಬಾನೇ ಡಿಸ್ಟರ್ಬ್ ಮಾಡಿದಾಳೆ ಮ್ಯಾಮ್ ಅಂತೂ. ಸಾರಿ ಕೇಳ್ತಾ ಇದ್ದೀನಿ ಮ್ಯಾಮ್. ನಾನ್ ಹೇಗೆ ನನ್ನ ಮಗುನ ಕಲಿ ಅಂದ್ರೆ ಆಟ ಆಡ್ಬೇಕಾದ್ರೆ ನಾನು ಹೇಗ್ ಅವಾಯ್ಡ್ ಮಾಡ್ತೀನೋ ಅದೇ ತರ ನಮ್ ಸ್ಟೂಡೆಂಟ್ಸ್ಗಳನ್ನು ಮ್ಯಾಮ್ ಕೂಡ ಅವಾಯ್ಡ್ ಮಾಡಿ. ನಾವು ಹೊರಗಡೆಯಿಂದ ಬಂದ ತಕ್ಷಣಕ್ಕೆ ನಾವು ಹೊರಗಡೆ ಮೂಡಲ್ಲೇ ಇರ್ತೀವಿ. ಇಲ್ಲಿ ಬಂದ ತಕ್ಷಣಕ್ಕೆ ಇಲ್ಲಿ ಮೂಡಕ್ ಬರಕ್ ಆಗಲ್ಲ. ಅಲ್ಲೇನಾಯ್ತು, ನೀ ಏನ್ ತಿಂಡಿ ಮಾಡಿದೆ, ನಾ ಏನ್ ತಿಂಡಿ ಮಾಡಿದೆ ಅನ್ನೋ ಕ್ವಶನ್ ಇರುತ್ತೆ. ಆದ್ರೆ ನಮ್ಮ ಮ್ಯಾಮ್ ಬಂದ ತಕ್ಷಣಕ್ಕೆ ನಮ್ದು ಏನಿದೆ ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಮ್ ಬಗ್ಗೆ ಕೇಳ್ಬಿಟ್ಟು ಆಮೇಲೆ ಮಾತಾಡ್ತಿದ್ರು. ಅದು ಒಂಥರ ತಾಯಿ ಮಗುನ ಯಾವ ತರ ಟ್ರೀಟ್ ಮಾಡ್ತಾರೋ ಅದೇ ತರ ನಮ್ ಸೌಮ್ಯ ಮ್ಯಾಮ್ ಕೂಡ ನನ್ನ ಆ ತರ ಟ್ರೀಟ್ ಮಾಡಿದ್ದಾರೆ. ಇನ್ನೊಂದೇನ್ ಖುಷಿ ವಿಷಯ ಅಂತಂದ್ರೆ, ಬೇರೆ ಮೆಂಟರಿಗೆ ಹೇಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಫೀಲ್ಡ್ ವರ್ಕ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗಳನ್ನ ಖುದ್ದಾಗ ಅವರೇ ಫೋನ್ ಮಾಡಿ, ನೀವು ಬರ್ತೀರಾ ಮ್ಯಾಮ್, ಈ ತರ ಇದೆ, ಈ ತರ ಹಿಂಗಿದೆ, ಸಿಚುವೇಶನ್ ಎಂತ ಟಫ್ ಆಗೇ ಇರ್ಲಿ, ನೀವು ಸೇವ್ ಆಗಿದ್ದೀರಾ ಇಲ್ವಾ ಅಂತ ತುಂಬಾ ಸಲ ನಮ್ಗೆ ಕಾಲ್ ಮಾಡಿ ಕೇಳ್ತಾರೆ. ನಾವು ಹೋಗಿ ಅಲ್ಲಿ ಸ್ಟೇ ಆಗಿದ್ರು ಕೂಡ ಅಲ್ಲಿ ಸೇಫ್ ಆಗಿದ್ದೀರಾ ಇಲ್ವಾ ಅನ್ನೋದ ನಮ್ ಮೆಂಟರ್ ಕೇಳ್ತಾರೆ. ಅದ್ರಲ್ಲೂ ಮೆಂಟರ್ ಅನ್ನೋದ್ಕಿಂತ 2ನೇ ತಾಯಿ ಅಂತ ಕರಿಬಹುದು ನಮ್ಗೆ. ಆ ತರ ಖುಷಿ ಆಗುತ್ತೆ. ನನಗಂತೂ ತುಂಬಾನೇ ಹ್ಯಾಪಿ ಮ್ಯಾಮ್, ನಿಮ್ಮಂತ ಮೆಂಟರ್ ಸಿಕ್ಕಿದ್ದಾರೆ ಅಂತಂದ್ರೆ. ಸ್ಕೂಲಲ್ಲಿ ಕಲ್ತಿದ್ದೀನೋ ಬಿಟ್ಟಿದ್ರೆ ನಂಗೆ ಗೊತ್ತಿಲ್ಲ ಮ್ಯಾಮ್. ಇಲ್ಲಂತೂ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ ನಾನು ಮೇಕಪ್ ಬಗ್ಗೆ. ಅದ್ರಲ್ಲೂ ನಿಮ್ಮನ್ನ ನೋಡಿ ತುಂಬಾನೇ ಪ್ರತಿಯೊಂದು ವಿಷಯದಲ್ಲೂ ಕಲ್ತಿದ್ದೀನಿ. ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್.